ಆಲ್ರೆಡಿ ಪಿ ಡಿ ಎಸ್ ಅಲ್ಲಿ ಕೆರೋಸಿನ್ ಆಗಿರ್ಬೋದು, ಅಕ್ಕಿಗಳನ್ನಾಗಿರ್ಬೋದು ಪರ್ಚೇಸ್ ಮಾಡಿರ್ತೀರಾ. ಅದನ್ನು ಸೇಲ್ಸ್ ಮಾಡೋದು ಹೇಗೆ ಅಂತ ಅಂದರೆ, ಕಾನ್ಫಿಗರೇಷನ್ಗೆ ಹೋಗಿ ಪಿ ಡಿ ಎಸ್ ಸೆಲೆಕ್ಟ್ ಮಾಡಿ ಸೇಲ್ಸ್ ರೇಟ್ ಹಾಕೋಬೇಕಾಗುತ್ತೆ. ಆಲ್ರೆಡಿ ಎಕ್ಸಿಸ್ಟ್ ಇರೋದು ರಿಫ್ಲೆಕ್ಟ್ ಆಗುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಕರೆಂಟ್ ರೇಟಲ್ಲಿ ಚೇಂಜಸ್ ಆಗಿತ್ತು ಅಂತ ಅಂದರೆ ಪ್ಲಸ್ ಐಕಾನ್ ಇದೆ ಅಲ್ವಾ, ಅಲ್ಲಿ ಟ್ಯಾಪ್ ಮಾಡಿ ಐಟಮ್ ಯಾವುದನ್ನು ಅನ್ನೋದನ್ನ ಸೆಲೆಕ್ಟ್ ಮಾಡಿ ಕರೆಂಟ್ ರೇಟನ್ನು ಎಂಟ್ರಿ ಮಾಡ್ಕೊಳ್ಳಿ. ಯಾವ ಡೇಟಿಂದ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿ ಸೇವ್ ಮಾಡ್ಕೋಬೇಕಾಗುತ್ತೆ. ಸೇಲ್ ಪ್ರೈಸ್ ಸೆಟ್ ಆದಮೇಲೆ ಡ್ಯಾಶ್ ಬೋರ್ಡಿಗೆ ಬಂದು ಪಿ ಡಿ ಎಸ್ ಸೆಲೆಕ್ಟ್ ಮಾಡಿಕೊಂಡು ಸೇಲ್ಸ್ ಬಲ್ಕ್ ಸೇಲ್ಸ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಬಿಲ್ ನಂಬರ್ ಬರುತ್ತೆ, ಪ್ಲಸ್ ಐಕಾನ್ ಸೆಲೆಕ್ಟ್ ಮಾಡಿಕೊಂಡು ಐಟಮ್ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಸೊಸೈಟಿದಲ್ಲಿ ಎಷ್ಟು ಸ್ಟಾಕ್ ಇದೆ ಅನ್ನೋದು ರಿಫ್ಲೆಕ್ಟ್ ಆಗುತ್ತೆ. ನೀವು ಎಷ್ಟು ಮಾರಾಟ ಮಾಡಬೇಕು ಅನ್ನೋದನ್ನು ಕ್ವಾಂಟಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ವೋಚರ್ ಕ್ಯಾಶ್ ಆದರೆ ಕ್ಯಾಶ್ ಅಂತ ಹಾಕಿ, ಕೌಂಟರ್ ಆದರೆ ಕ್ರೆಡಿಟ್ ಅಂತ ಹಾಕ್ಕೊಂಡು ಸೇವ್ ಮಾಡಿ. ಆಲ್ರೆಡಿ ಸೇಲ್ಸ್ ಪ್ರೈಸ್ ಸೆಟ್ ಮಾಡಿರೋದ್ರಿಂದ ಆಟೋಮೆಟಿಕಲಿ ಅಮೌಂಟ್ ಕ್ಯಾಲ್ಕುಲೇಟ್ ಆಗಿ ಬಿಲ್ ಡೀಟೇಲ್ಸ್ ಬರುತ್ತೆ. ಜಿ ಎಸ್ ಟಿ ಕೂಡ ಕ್ಯಾಲ್ಕುಲೇಟ್ ಆಗಿ ಬರುತ್ತೆ. ಯಾವ ಸಂಘಗಳಲ್ಲಿ ಜಿ ಎಸ್ ಟಿ ಇದೆ ಅಲ್ವಾ, ಆ ಸಂಘಗಳಲ್ಲಿ ಎಲ್ಲ ಟ್ಯಾಲಿ ಇದೆ ಅಂದಮೇಲೆ ಕನ್ಫರ್ಮ್ ಮಾಡ್ಕೊಳ್ಳಿ.